ನಿಮ್ಮ ಕಲ್ಪನೆಯಲ್ಲಿ ನೋವು ಅನುಭವಿಸುವುದನ್ನು ನಿಲ್ಲಿಸಿ. ಮಾರ್ಕಸ್ ಅರೇಲಿಯಸ್ ಹೇಳಿದ್ದಾರೆ, ನಿಮ್ಮ ಮೊದಲ ಅನಿಸಿಕೆಗಿಂತ ಹೆಚ್ಚಿನ ಕತೆಗಳನ್ನು ನೀವೇ ಕಟ್ಟಿಕೊಳ್ಳಬೇಡಿ. ಬಾಸ್ನಿಂದ ನಾವು ಮಾತನಾಡಬಹುದೇ ಎಂಬ ಮೆಸೇಜ್ ಬರುತ್ತದೆ. ತಕ್ಷಣ ನೀವು ನನ್ನ ಕೆಲಸ ಹೋಯಿತು ಎಂದು ಆತಂಕಕ್ಕೊಳಗಾಗುತ್ತೀರಿ. ಒಂದು ಸಣ್ಣ ವಿಷಯಕ್ಕೆ ನಾವು ಭಯದ ಗೋಪುರವನ್ನೇ ಕಟ್ಟುತ್ತೇವೆ. ನಾವು ವಾಸ್ತವದಿಂದಲ್ಲ, ನಮ್ಮ ಕಲ್ಪನೆಯ ಕತೆಗಳಿಂದ ಸಂಕಟಪಡುತ್ತಿದ್ದೇವೆ. ಸ್ಟೋಯಿಕ್ ಪರಿಹಾರ: ಕೇವಲ ಸತ್ಯಕ್ಕೆ ಅಂಟಿಕೊಳ್ಳಿ. ಮೆಸೇಜ್ ಇರುವುದು ಮಾತನಾಡಬೇಕು ಎಂದು ಮಾತ್ರ. ಅದರರ್ಥ ನೀವು ಸಂಕಷ್ಟದಲ್ಲಿದ್ದೀರಿ ಎಂದಲ್ಲ. ಅನಗತ್ಯ ಯೋಚನೆಗಳನ್ನು ಬಿಟ್ಟರೆ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ನಿಯಂತ್ರಣ ಸಿಗುತ್ತದೆ. ವಿಷಯವನ್ನು ಸರಳವಾಗಿ ಮತ್ತು ವಸ್ತುನಿಷ್ಠವಾಗಿ ನೋಡಿ. ಇಂದು ನೀವು ನಿಮ್ಮಷ್ಟಕ್ಕೆ ಹೇಳಿಕೊಳ್ಳುತ್ತಿರುವ ಯಾವ ಕತೆ ನಿಜವಲ್ಲ. ಕಾಮೆಂಟ್ ಮಾಡಿ. ನಿಮ್ಮ ಮನಸ್ಸಿನ ಕೆಲಸ ಆತಂಕಪಡುವುದಲ್ಲ. ಮನಸ್ಸನ್ನು ಸ್ಥಿರವಾಗಿಡಲು ಎಪಿಕ್ಟೆಟಸ್ 7 ಪ್ರಮುಖ ಕಾರ್ಯಗಳನ್ನು ಗುರುತಿಸಿದ್ದಾರೆ. ನಾವು ನಮ್ಮ ಮನಸ್ಸನ್ನು ನಕಾರಾತ್ಮಕತೆ, ಕೆಟ್ಟ ಪ್ರಭಾವಗಳು ಮತ್ತು ನಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳಿಂದ ತುಂಬಿಕೊಳ್ಳುತ್ತೇವೆ. ಈ ಮಾನಸಿಕ ಮಾಲಿನ್ಯ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡುತ್ತದೆ. ನಾವು ಸೋಲುತ್ತಿಲ್ಲ, ನಮ್ಮ ಮನಸ್ಸು ಬೇಡದ ಯೋಚನೆಗಳಿಂದ ತುಂಬಿ ತುಳುಕುತ್ತಿದೆ ಅಷ್ಟೇ. ನಿಮ್ಮ ದಿನವನ್ನು ಈ 7 ಸೂತ್ರಗಳಿಂದ ಅಳೆಯಿರಿ. ಸರಿಯಾದದ್ದನ್ನು ಆರಿಸುವುದು, ಪ್ರಲೋಭನೆಗಳನ್ನು ತಿರಸ್ಕರಿಸುವುದು, ಉತ್ತಮವಾಗುವ ಹಂಬಲ, ನಕಾರಾತ್ಮಕತೆಯಿಂದ ದೂರವಿರುವುದು, ಭವಿಷ್ಯದ ಸಿದ್ಧತೆ, ಜೀವನದ ಗುರಿ ಮತ್ತು ಬದಲಾಯಿಸಲಾಗದ ವಿಷಯಗಳ ಒಪ್ಪಿಕೊಳ್ಳುವಿಕೆ. ಇವುಗಳ ಹೊರತಾದ ಯೋಚನೆಗಳು ಕೇವಲ ಕಸವಿದ್ದಂತೆ. ಈ 7 ಕಾರ್ಯಗಳಲ್ಲಿ ನೀವು ಇಂದು ಯಾವುದರ ಮೇಲೆ ಹೆಚ್ಚು ಗಮನ ಹರಿಸಬೇಕು? ಕಾಮೆಂಟ್ನಲ್ಲಿ ತಿಳಿಸಿ.